ಬಾರ್ಬಿ ಮತ್ತೆ ಆಪನ್ಹೈಮರ್ ಒಂದೇ ಡೇ ರಿಲೀಸ್ ಆಗಿದೆ. ಸೊ ಒಂದು ಪರ್ಫೆಕ್ಟ್ ಕಾಂಟ್ರಾಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಪ್ರಾಪರ್ ಸೂಪರ್ ಮೂವಿ ನೋಡಿದ ತಕ್ಷಣ ಒಂದು ಮೂಡು ಗುಲಾಬಿ ಗುಲಾಬಿ ಆಗ್ಬಿಡುತ್ತೆ. ಯಾಕಂದ್ರೆ ಪಿಂಕ್ ಪಿಂಕ್ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ ಬಾರ್ಬಿ ಮೂವಿ ನೋಡ್ತಾ ಇದ್ರೆ. ಮೂವಿನ ರಿವ್ಯೂ ಮಾಡಕ್ ಹೊರಟಿದ್ದೀನಿ ನಾನು. ಯಾಕಂದ್ರೆ ಇದ್ರೊಳಗೆ ಹ್ಯೂಮರ್ ಇದೆ, ಕಾಂಟ್ರಾಸ್ಟ್ ಇದೆ, ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸ್ ಇಂದು ಪ್ರಾಪರ್ ಡೆಡಿಕೇಶನ್ ಕೊಟ್ಟು ಪ್ರಾಪರ್ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಬಾರ್ಬಿ ಯಾರು ನಿಮಗೆಲ್ಲ ಗೊತ್ತಾ ಇದೆ. ಬಾರ್ಬಿ ಇಲ್ಲಿ ನಮ್ಮ ಮಾರ್ಗಾಟ್ ರಾಬಿ ಆಗಿದ್ದಾಳೆ. ಸೊ ಅವ್ರ ಕಾರ್ಕಾಸನ್ ಅವನ ಬಾಯ್ ಫ್ರೆಂಡ್ ಆಗಿದ್ದಾನೆ ರಯಾನ್ ಗಾಸ್ಲಿಂಗ್. ಇವರೆಲ್ಲ ವಾಸವಾಗಿರ್ತಾರೆ ಬಾರ್ಬಿ ಲ್ಯಾಂಡ್. ಇದೊಂದು ವಿಚಿತ್ರ ವರ್ಡ್, ನಾರ್ಮಲ್ ವರ್ಡ್ ಗಿಂತ ಹಟ್ಕೆ ಇರುತ್ತೆ. ಸೊ ಕೆನ್ನು ಮತ್ತೆ ಬಾರ್ಬಿಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಇರೋ ಜನಗಳು ಕೂಡ ಇವ್ರ ಪ್ರಜಾತಿಗಳದೇ ಆಗಿರ್ತಾರೆ. ಒಂದು ಡೇ ಏನಾಗುತ್ತೆ, ಇವರಿಬ್ಬರಿಗೂ ಒಂದು ಚಾನ್ಸ್ ಸಿಗುತ್ತೆ ಬಾರ್ಬಿ ವರ್ಡಿಂದ ರಿಯಲ್ ವರ್ಡ್ ಬರಕ್ಕೆ. ಕೆನ್ ಮತ್ತೆ ಬಾರ್ಬಿ ರಿಯಲ್ ವರ್ಡಿಗೆ ಬರ್ತಾರೆ. ಸ್ಟಾರ್ಟಿಂಗ್ ಅದು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆದ್ರೆ ಬರ್ತಾ ಬರ್ತಾ ಅವ್ರಿಗೆ ಗೊತ್ತಾಗುತ್ತೆ ರಿಯಲ್ ವರ್ಡ್ ತುಂಬಾ ಕಷ್ಟ ಇದೆ. ಬರೀ ನಾರ್ಮಲ್ ಆಗಿ ಎಲ್ಲ ಬಾರ್ಬಿ ವರ್ಡ್ ಇದ್ದೋ ತರ ಚೆನ್ನಾಗಿಲ್ಲ. ರಿಯಲ್ ವರ್ಡ್ ಅಲ್ಲಿ ತುಂಬಾ ಕಷ್ಟಗಳನ್ನ ಅವ್ರು ನೋಡಕ್ಕಾಗುತ್ತೆ. ತುಂಬಾನೇ ಕಷ್ಟಗಳನ್ನ ಫೇಸ್ ಮಾಡ್ತಾರೆ. ಚಿಕ್ಕವರಿದ್ದಾಗ ಬಾರ್ಬಿ ಜೊತೆ ಆಡಿದ್ರೆ ಅಂದ್ರೆ ಬಾರ್ಬಿ ಟಾಯ್ ಜೊತೆ ಆಡಿದ್ರೆ ನಿಮಗೆ ಹಿಟ್ ಆಗುತ್ತೆ ಮೂವಿ. ಯಾಕಂದ್ರೆ ಮೂವೀಸ್ ಅಲ್ಲಿ ತುಂಬಾನೇ ಎಮೋಷನಲ್ ಸೀನ್ಸ್ ಕೂಡ ಇದಾವೆ. ಟೇಕ್ ಆಫ್ ಆದಾಗ ತುಂಬಾನೇ ಹಿಟ್ ಆಗುತ್ತೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಪ್ರಾಪರ್ ಬಾರ್ಬಿ, ಸ್ಟೀರಿಯೋಟಿಪಿಕಲ್ ಬಾರ್ಬಿ ಆಗಿರೋದು ಮಾರ್ಗಾಟ್ ರಾಬಿ. ಅವರೊಂದು ಆಕ್ಷನ್ಸ್, ಅವರೊಂದು ಎಮೋಷನ್ಸ್ ಪರ್ಫೆಕ್ಟ್ಲಿ ಶೋ ಮಾಡ್ತಾರೆ ಈ ಮೂವಿದೊಳಗೆ. ಆದ್ರೂ ಕೂಡ ನನಗೆ ಬಹಳ ಇಷ್ಟ ಆಗಿದ್ದು ರಯಾನ್ ಗಾಸ್ಲಿಂಗ್ ಅವರು. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲೇನು ಬರ್ತಾರೋ ಅವ್ರ ಹ್ಯೂಮರ್ ಮತ್ತೆ ಅವ್ರ ಪಂಚ್ ಇಂದ ಇಡೀ ಒಂದು ಸೀನ್ ನ ಸ್ಟೀಲ್ ಮಾಡ್ಬಿಡ್ತಾರೆ. ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ ಬಾಡಿ ಲ್ಯಾಂಗ್ವೇಜ್ ಇಂದ ಕಾಮಿಡಿನ ಮಾಡ್ತಾರೆ. ಹೇಗೆ ಇಂಡಿಯಾದಲ್ಲಿ ನಮಗೆ ಅಕ್ಷಯ್ ಕುಮಾರ್ ಅವರೆಲ್ಲ ಮಾಡ್ತಾರಲ್ಲ ಆ ಥರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಾಮಿಡಿ ಮಾಡ್ತಾರೆ. ಒಂದು ಪ್ರಾಪರ್ ಸಖತ್ತಾಗಿ ಫೀಲ್ ಕೊಡುತ್ತೆ. ಸೊ ಇದು ಅಕ್ಕ ಈ ಕಡೆ ಲೈಕ್ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಸೈಡ್ ಕ್ಯಾರೆಕ್ಟರ್ಸ್ ಕೆಲಸ ಮಾಡಿರಲ್ಲ, ಅವರು ಕೂಡ ಒಂದು ಪ್ರಾಪರ್ ಆಂಬಿಯನ್ಸ್ನ ಸೆಟಪ್ ಮಾಡೋದಕ್ಕೆ ಕರೆಕ್ಟಾಗಿ ಪ್ರಾಪರ್ ಜಸ್ಟಿಫಿಕೇಶನ್ ಕೊಡ್ತಾರೆ ರೋಡ್ ಒಳಗೆ. ಮತ್ತು ಇನ್ನೊಂದು ಏನು ಅನಿಸ್ತು ಅಂದರೆ, ಈಗ ಪ್ರಾಪರಾಗಿ ಸ್ವಲ್ಪ ಇದು ಬಾರ್ಬಿ ಹೋಗಿದ್ರಿಂದ ಜೋಕ್ಸು ಕೂಡ ಚಿಕ್ಕ ಚಿಕ್ಕ ಹುಡುಗಿರಿಗೆ ಅರ್ಥ ಆಗೋ ಥರ ಇರ್ಬೇಕಂತ ಅಂದ್ಕೊಂಡಿದ್ರೆ ಅದು ಪ್ರಾಪರಾಗಿ ಇಲ್ಲ. ಕೆಲವೊಂದು ಜೋಕ್ಸು ರೆಫರೆನ್ಸಸ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ಅದು ಪ್ರಾಪರಾಗಿ ಚಿಕ್ಕ ಮಕ್ಕಳಿಗಂತೂ ಅಲ್ಲ. ಯಾಕಂದರೆ ಇದು ಆ್ಯಕ್ಚುಲಿ PG-13 ರೇಟ್ ಆಗಿದೆ. ಆದರೂ ಕೂಡ ಸ್ವಲ್ಪ ಆಡ್ ಅನ್ನಿಸ್ತು ಈ ಮೂವಿ. ಮತ್ತು ಮೂವಿಯ ವಿಲನ್ ಅಂದರೆ ಆ್ಯಂಟಾಗನಿಸ್ಟ್ ಬಗ್ಗೆ ಮಾತಾಡೋದಾದ್ರೆ ಮೆಟಲ್ ಕಂಪ್ನಿ CEO ಆಗಿರ್ತಾನಲ್ಲ, ಅವನು ರಿಯಲ್ ವರ್ಲ್ಡಲ್ಲೂ ಇರ್ತಾನೆ, ಆ ಕಡೆನೂ ಇರ್ತಾನೆ. ಸೊ ಅವನೇನು ನನಗೆ ಅರ್ಥ ಆಗಿಲ್ಲ. ಬರ್ತಾ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಒಂದು ಸ್ಟೋರಿ ನಡೀತಾ ಇರುತ್ತೆ ಅಂದರೆ ನಿಮಗೆ ಸ್ವಲ್ಪ ಫೋಕಸ್ ಲೂಸ್ ಆಗ್ತೀರಾ, ಆಮೇಲೆ ಚಾರ್ಮ್ ಲೂಸ್ ಆಗುತ್ತೆ. ಆದರೂ ಕೂಡ ಮೂವಿ ಚೆನ್ನಾಗಿಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿದೆ. ಆದರೆ ನನಗೆ ಇದು ಮತ್ತು ಆಪನ್ಹೈಮರ್ ಚೂಸ್ ಮಾಡ್ಬೇಕಂದ್ರೆ ನಾನು ವಿತೌಟ್ ಅ ಡೌಟ್ ಆಪನ್ಹೈಮರ್ನ ಚೂಸ್ ಮಾಡೋದು. ಆದರೂ ಕೂಡ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಆದರೆ ಆಪನ್ಹೈಮರು ನಿಮಗೆ ಪ್ರಾಪರ್ ಕಲ್ಟ್ ಫೀಲಿಂಗ್ ಕೊಟ್ಟರೆ ಇದು ಎಂಜಾಯ್ ಮಾಡುತ್ತೀರಾ ನೀವು, ಲೈಕ್ ಪದೇ ಪದೇ ನೋಡ್ಬೋದು ಅಂತ ಒಂದು ಫೀಲಿಂಗ್ ಬರುತ್ತೆ ಅಷ್ಟೇ. ಆ್ಯಕ್ಚುಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಡಿಯನ್ಸ್ ಇರ್ತಾರೆ. ಸೊ ನನಗಂತೂ ಆಪನ್ಹೈಮರ್ ಚೂಸ್ ಮಾಡ್ತೀನಿ. ಸೊ ಇದು ಕೂಡ ಚೆನ್ನಾಗಿದೆ, ಹೋಗಿ ನೋಡ್ಬೋದು ನೀವು. ಇದರಿಂದ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಾನು ಸಿಗ್ತೇವೆ ಬೇರೆ ಟಾಪಿಕ್ ಗಂಟೆಗೆ.